ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊದಲು ನನಗೆ ಮಕ್ಕಳಾಗಲ್ಲ ಅಂತಿದ್ರು. ಆ ಕಾರಣಕ್ಕೆ ನಾನು ನನ್ನ ಗಂಡನ್ನ ಕಳ್ಕೊಳ್ಳೋ ಹಂತಕ್ಕೆ ಹೋಗ್ಬಿಟ್ಟಿದ್ದೆ. ಆದರೆ ಈಗ ನೀವು ಮಾಡಿರೋ ಪೂಜೆಯಿಂದ, ನೀವು ಮಾಡಿರೋ ಆಶೀರ್ವಾದದಿಂದ ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಿದೆ. ನಿಮ್ಮಿಂದ ನನಗೆಲ್ಲಾನು ಸಿಕ್ತು ಅತ್ತೆ. ಥ್ಯಾಂಕ್ ಯು. ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ. ನೀವು ಮೊದಲಿನ ಥರ ಆಗಬೇಕು. ನೀವು ಸರಿ ಹೋಗ್ಬೇಕು. ಆಗ ನಾವೆಲ್ಲರೂ ಇನ್ನಷ್ಟು ಖುಷಿ ಪಡ್ತೀವಿ. ನೀವು ನಮಗೋಸ್ಕರ ಪೂಜೆ ಮಾಡಿದ್ರಲ್ಲ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ನೀವು ಸರಿ ಹೋಗ್ಬೇಕು ಅತ್ತೆ. ಅದು ನಮ್ಮೆಲ್ಲರ ಆಸೆನು. ನೀವು ಮುಂಚೆ ಥರ ಆಗ್ತೀರ ಅಂತ ಆ ನಂಬಿಕೆ ನನಗಿದೆ. ಈಗ ಇಷ್ಟೊಂದು ಗಿಲ್ಟ್ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿಜವಾಗ್ಲೂ ನಿಮ್ಮ ಕ್ಲೋಸ್ ಮತ್ತೆ ಬೆಸ್ಟ್ ಫ್ರೆಂಡ್ ಇದಾರಲ್ಲ ಮಧುರ, ಇವತ್ತು ಅವರು ಅವ್ರ ತಾಯಿ ಮನ್ಸು ಮಾಡಿದ್ದಿದ್ರೆ ನಮ್ಮನ್ನು ಕೋರ್ಟ್ಗೆ ಎಳಿಬೋದಾಗಿತ್ತು. ಅವ್ರೇನೋ ಕೆಟ್ಟವರಾಗಿದ್ದರೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ಬೋದಾಗಿತ್ತು. ಅಲ್ಲ ರೀ, ಅವ್ರೇನಾದರೂ ನಾನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಡೈವರ್ಸ್ ಪೇಪರ್ ತೊಗೊಂಬನ್ನಿ ಅಂತ ಕೇಳಿದರೆ ನೀವು ಡೈವರ್ಸ್ ಪೇಪರ್ಗೂ ಸೈನ್ ಹಾಕಿರ್ತಿದ್ರಿ ಅಲ್ವಾ? ಹಾಕ್ತಿದ್ರಿ. ನೀವು ಬಹಳ ದೊಡ್ಡ ತ್ಯಾಗಮಯಿ ಅಲ್ವಾ? ಏನು ಬೇಕಾದರೂ ಮಾಡ್ತಿದ್ರಿ. ಮನೆಗೆ ಒಳ್ಳೇದಾಗಬೇಕು, ನೀವು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಅದಕ್ಕೆ ಈ ರೀತಿ ಮಾಡ್ತಾರೆ. ಅಲ್ರಿ, ನಿಮ್ಮನ್ನು ಬಿಟ್ಟು ನಾನು ಹೇಗ್ರಿ ಖುಷಿಯಾಗಿರಲಿ? ನೀವು ಹೇಗ್ರಿ ಆಗ ಅನ್ಕೊಂಡ್ರಿ? ನಾನೇನಾದ್ರು ಬಂದು ನಿಮ್ಗೆ ಹೇಳಿದ್ನ ನನಗೆ ಇನ್ನೊಂದು ಮದುವೆ ಮಾಡಿಸಿ ನಾನು ಖುಷಿಯಾಗಿರ್ತೀನಿ ಅಂತ? ಏನು ಹೇಳಲ್ಲ, ಕೇಳಲ್ಲ, ಏನು ಉತ್ಸಾಹ, ಏನು ಅರ್ಜೆಂಟು. ನೀವೇ ಹುಡುಗಿನ ಹುಡುಕೊಂಬಂದು ಮದುವೆನೂ ಫಿಕ್ಸ್ ಮಾಡ್ಬಿಡ್ತೀರಾ. ಏನಾದರೂ ಒಂದು ಮನಸ್ಸಿನಲ್ಲಿ ಬಂದ್ಬಿಟ್ರೆ ಮಾಡಲೇಬೇಕಲ್ವಾ? ಭಾಳ ಸ್ಟ್ರಿಕ್ಟು ನೀವು, ಭಾಳ ಡೇಂಜರ್ ಇದ್ದೀರಾ. ಏನೋ ನಾನು ಆ ಮಧುರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಒಬ್ಲೈಜ್ ಮಾಡಿದ್ರು. ಮಧುರ ಎಂಥ ಗ್ರೇಟ್ ಲೇಡಿ ರೀ. ತಂಪೊತ್ತಲ್ಲಿ ನೆನಿಬೇಕು ಅವ್ರನ್ನ, ಅಷ್ಟು ಒಳ್ಳೆಯವರು ಅವರು. ಸಾಕು ಸಾಕು, ಅದೇನೆಷ್ಟು ಹೊಗಳ್ತಿರೋ. ಈಗೇನು ಇದ್ದಕ್ಕಿದ್ದಾಗೆ ಪೊಸೆಸಿವ್ನೆಸ್ ಬಂದ್ಬಿಡ್ತಾ? ಬೆಳಗ್ಗೆಲ್ಲ ಕಾಣಿಸ್ಲೇ ಇಲ್ಲ. ಸರಿ, ಏನೂ ಆಗಿಲ್ವಲ್ಲ, ಯಾಕೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ದೇವ್ರ ದೊಡ್ಡವನು, ಅದಕ್ಕೆ ಏನೂ ಆಗಲಿಲ್ಲ. ಸಾರಿ. ನಿಮ್ಮ ಕೋಪ ಕಮ್ಮಿ ಮಾಡಕ್ಕೆ ನಾನು ಏನು ಮಾಡಲಿ? ಸಾರಿ ಅಂತ ಹೇಳಿದ್ನಲ್ಲ. ಈಗ ಹಿಡಿದು ಬಸ್ಗೆ ಹೊಡಿಲ್ಲ? ಸರಿ, ಓಕೆ. ಒಂದು ಏನು ಮಾಡ್ತಾ ಇದ್ದೀರಾ ನೀವು? ಸಾರಿ ಕೇಳ್ತಿದ್ದೇನೆ. ಹೊಟ್ಟೆನ ಮಗು ಇದೆ. ನನ್ನ ಮಗುಗೆ ಏನಾದರೂ ಆದರೆ ಏನು ಗತಿ? ಅಂದರೆ ನಿಮ್ಮ ಕಾಳಜಿ ಎಲ್ಲ ಮಗು ಬಗ್ಗೆ, ನನ್ನ ಬಗ್ಗೆ ಇಲ್ಲ. ಆಗ್ಲಿ ಆಗ್ಲಿ, ಈಗಲೇ ನಿಮ್ಮ ಕಾಳಜಿ ಪ್ರೀತಿ ಎಲ್ಲ ಮಗು ಮೇಲೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆಲ್ಲ. ಇರಲಿ. ಹಾಗಲ್ಲ ಭೂಮಿಕಾ, ನನಗೆ ನೀವು ಬೇಕು, ನನ್ನ ಮಗುನೂ ಬೇಕು. ನನಗೆ ಎರಡು ಜೀವನೂ ಒಂದೇ, ಅರ್ಥ ಆಯ್ತಾ? ನಿಮ್ಮನ್ನ ಪಡೆದಕ್ಕೆ ನಾನು ತುಂಬಾ ಮಾಡಿದ್ದೀನಿ ಗೊತ್ತ. ನಿಮ್ಮ ಅಮ್ಮನ ಮಾತು ಮೀರಿ ನಿಮ್ಮ ವಂಶ ಬೆಳಿಬೇಕು ಅನ್ನೋ ಯೋಚನೆನೂ ಪಕ್ಕಕ್ಕಿಟ್ಟು ಯಾರ ಬಗ್ಗೆನೂ ಕೇರ್ ಮಾಡಿದೆ ನನ್ನ ಪರ ನಿಂತ್ರಲ್ಲ. ನಿಮಗೆ ನಾನು ಏನು ಹೇಳಿ? ಒಬ್ಬ ಗಂಡನಿಂದ ಹೆಂಡತಿ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ನೀವು ನನ್ಗೆ ಕೊಟ್ಟಿರೋ ದೊಡ್ಡ ಉಡುಗೊರೆ ಇದು. ಅದನ್ನು ನಾನು ಥ್ಯಾಂಕ್ಸ್ ಹೇಳಲ್ಲ, ಸದಾ ಋಣಿಯಾಗಿರ್ತೀನಿ.
ಲವ್ ಯು. ಲವ್ ಯು ಭೂಮಿಕಾ. ಲವ್ ಯು ಫಾರೆವರ್. ಮತ್ತೆ ನೀವು ಹೇಳಿ. ನಾನೇ ಹೇಳೋದು, ವುಡ್ ಬಿ ಮದರ್ ನೀವು ಹೇಳಬೇಕು, ನಿಮಗೆ ಪ್ರಿಫರೆನ್ಸು. ಏಕೆ ಬರೀ ನಾನು ಮಾತ್ರ ತಾಯಿ ಆಗ್ತಿದ್ದೀನ, ನೀವು ತಂದೆ ಆಗ್ತಿಲ್ವಾ? ನಿಮಗೆ ಪ್ರಿಫರೆನ್ಸ್ ಇಲ್ವಾ? ಅದು ಆಗಲ್ಲ. ನಮ್ಮ ಪ್ರಪಂಚಕ್ಕೆ ಮೊದಲನೇ ಸತಿ ಒಂದು ಪುಟ್ಟ ಮಗು ಅಂಬೆಗಾಲಿಡ್ತಾ ಬರ್ತಾ ಇದೆಯಲ್ಲ, ಅದನ್ನು ಹೊತ್ತಿರೋದು ನೀವಲ್ವಾ, ಹಾಗಾಗಿ ನಿಮಗೆ ಪ್ರಿಫರೆನ್ಸ್. ಗೌತಮರೇ, ನನಗೊಂದು ಡೌಟು. ಏನು? ಮಗು ಬಂದಮೇಲೆ ನಿಮಗೆ ನನ್ನ ಮೇಲಿರೋ ಪ್ರೀತಿ ಕಮ್ಮಿ ಆಗ್ಬಿಡುತ್ತಲ್ವಾ? ನೀವು ನನ್ನ ಹಾರ್ಟ್ ಬೀಟು, ನನ್ನ ಹೃದಯ ಸಿಂಹಾಸನಕ್ಕೆ ರಾಣಿ. ನೀವು ನನ್ನ ವೀಕ್ನೆಸ್ಸು, ನನ್ನ ಸ್ಟ್ರೆಂತು, ನನ್ನ ಲೈಫ್ಗೆ ಫೌಂಡೇಶನ್. ನೀವು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನನ್ನ ಸರ್ವಸ್ವ ನೀವು. ನನ್ನ ಲೈಫ್ ಇವತ್ತು ಇಷ್ಟೊಂದು ಕಲರ್ಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ಅದಕ್ಕೊಂದು ಅರ್ಥ ಸಿಕ್ಕಿದೆ ಅಂದರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಮೇಲೆ ಹೇಗೆ ಪ್ರೀತಿ ಕಡಿಮೆ ಆಗುತ್ತೆ? ಚಾನ್ಸೇ ಇಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಬಟ್ ಯೂಶಲ್ ಆಗಿ ಹಾಗೆ ಆಗುತ್ತಲ್ವಾ? ಏನು? ಮಗು ಬಂದಮೇಲೆ ಪ್ರೀತಿ ಜವಾಬ್ದಾರಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ, ರೈಟ್? ನೋ, ಐ ಡೋಂಟ್ ಥಿಂಕ್ ಸೊ. ಪ್ರೀತಿ ಜವಾಬ್ದಾರಿಯಾಗಿ ಕನ್ವರ್ಟ್ ಆಗಲ್ಲ. ಇನ್ಫ್ಯಾಕ್ಟ್ ಜವಾಬ್ದಾರಿ ಜೊತೆಗೆ ಪ್ರೀತಿನೂ ಬೆಳೆಯುತ್ತೆ. ನಮ್ಮಿಬ್ಬರು ಬಾಂಡಿಂಗ್ ಇನ್ನಷ್ಟು ಡೀಪ್ ಆಗುತ್ತೆ, ನಾವು ಇನ್ನಷ್ಟು ಹತ್ತಿರ ಆಗ್ತೀವಿ. ಮಗು ಅನ್ನೋದು ಗೋಡೆ ಅಲ್ಲ ಭೂಮಿಕಾ, ಅದು ನಮ್ಮಿಬ್ಬರ ಮಧ್ಯೆ ಸೇತುವೆ. ನೀವು ನೋಡ್ತಾ ಇರಿ, ಮಗು ಆದಮೇಲೆ ನಾವು ಹೊಸದಾಗಿ ಬದುಕೋದಕ್ಕೆ ಶುರು ಮಾಡ್ತೀವಿ. ಇನ್ನೊಂದು ವಿಷಯ ಗೊತ್ತಾ? ಮಗು ಹುಟ್ಟಿದ ತಕ್ಷಣ ನಾವು ಹೊಸದಾಗಿ ಹುಡ್ತೀವಿ. ಮಗು ಮೂಲಕ ನಮಗೊಂದು ಹೊಸ ಲೈಫ್ ಸಿಗುತ್ತೆ. ಗೌತಮರೇ, ಈ ಮನೇಲಿ ಹುಟ್ಟೋ ಮೊದಲನೇ ಮಗು ನಿಮ್ಮ ತಂದೆ ಆಗಿರ್ತಾರೆ ಅನ್ನೋ ಆಸೆ ಇದೆಯಲ್ವಾ ನಿಮಗೆ? ಆಸೆ ಇದೆ, ಬಟ್ ಎಲ್ಲ ನಮ್ಮ ಆಸೆ ಪ್ರಕಾರನೇ ನಡಿಬೇಕಲ್ಲ. ಎಲ್ಲ ಭಗವಂತನ ಕೃಪೆ. ನೋಡಿ, ಗಂಡಾಗ್ಲಿ ಹೆಣ್ಣಾಗ್ಲಿ ಮಕ್ಕಳೇ. ಮಗು ಚೆನ್ನಾಗಿರ್ಬೇಕು, ನೀವು ಆರೋಗ್ಯವಾಗಿರಬೇಕು, ನನಗೆ ಬೇಕಾಗಿರೋದಷ್ಟೇ. ಬಟ್ ನೀವು ನೋಡ್ತಾ ಇರಿ, ನನ್ನ ಹೊಟ್ಟೆಯಲ್ಲಿ ನಿಮ್ಮ ತಂದೆನೇ ಹುಟ್ಟು ಬರ್ತಾರೆ. ಆಗಲಿ, ಹಾಗೆ ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.